ನಮಸ್ಕಾರ ಸ್ನೇಹಿತರೆ. ಒಂದೊಳ್ಳೆ ವಾತಾವರಣ, ಬೆಳಗಿನ ಜಾವ ವಾಕಿಂಗು ಬಂದಿದ್ದೆ. ಹಾಗೆ ಒಂದೊಳ್ಳೆ ವಿಚಾರ ಮಾತಾಡೋಣ ಅನ್ನಿಸ್ತು. ಆ ಒಂದೊಳ್ಳೆ ವಿಚಾರನ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಸ್ಕಿಪ್ ಮಾಡಿಬಿಡಿ, ಪೂರ್ತಿ ನೋಡಿ. ಜಾಸ್ತಿ ಹೊತ್ತೇನು ಹೇಳಲ್ಲ. ಈ ಪ್ರಕೃತಿ ಸೌಂದರ್ಯ ಸವಿತಾ ಕಣ್ಣಲ್ಲಿ ಕಿವಿಲಿ ನಮ್ಮ ಮಾತನ್ನ ಕೇಳಿಸ್ಕೊಳ್ತಾ ಈ ವಿಡಿಯೋನ ನೋಡಿ, ಪೂರ್ತಿ ನೋಡಿ. ಏನಿಲ್ಲ, ಹೋರಾಟ ಮಾಡೋದು ಖಂಡಿತ ಇತ್ತು ಒಂದು ಕಾಲದಲ್ಲಿ. ನಮ್ಗೆ ಆಪೋಸಿಟಾಗಿ ಯಾರಿದ್ರು ಅನ್ನೋದು ಮುಖ್ಯ ಆಗ್ತಿತ್ತು. ಇವತ್ತು ನಾವು ಹೋರಾಟ ಮಾಡ್ತಾ ಇರೋದು ನಮ್ಮವ್ರ ವಿರುದ್ಧನೇ. ಹೇಳ್ತೀನಿ, ಹೋರಾಟ ಮಾಡೋದು ಅದು ಎಷ್ಟು ಮಟ್ಟಕ್ಕೆ ಸರಿ, ಅದು ಯಾವ ಥರ ವರ್ಕ್ ಆಗುತ್ತೆ ಅನ್ನೋದು ನನಗೀಗಲೂ ಕನ್ಫ್ಯೂಷನ್ ಇದೆ. ಆಮೇಲೆ ಯಾಕೆ ಮಾಡ್ತಾಯಿದ್ದೀವಿ ಅನ್ನೋದು ಕನ್ಫ್ಯೂಷನ್ ಇದೆ. ಅಲ್ಲಿ ಏನಾಗಿದೆ, ಒಂದು ವ್ಯವಸ್ಥೆ ಅಂತ ಇದೆ, ಒಂದು ಅಡ್ಮಿನಿಸ್ಟ್ರೇಷನ್ ಇದೆ. ಅದಕ್ಕೆ ನಾವೇನು ಸರ್ಕಾರದಿಂದ ನಾವು ಬೇಡಿಕೆ ಇಟ್ಟಿರ್ತೀವಿ ಅದನ್ನು ಈಡೇರಿಸಬೇಕಾಗಿರೋದು ಆ ಸರ್ಕಾರದ ಕೆಲಸ. ಅದನ್ನು ಮಾಡಲಿಲ್ಲ ಅಂದರೆ ಅದಕ್ಕೋಸ್ಕರ ಹೋರಾಟ ಮಾಡ್ತೀವಿ. ಅಥವಾ ಅವರಿಂದ ತಪ್ಪು ನಡೆದ್ರೆ ಆ ತಪ್ಪಿಗಾಗಿ ಅವರು ದಂಡನೆ ಕಟ್ಟಬೇಕು ಅಂತ ಹೋರಾಟ ಮಾಡ್ತೀವಿ. ಈ ರೀತಿಯೆಲ್ಲ ಹೋರಾಟ ಮಾಡ್ತೀವಿ. ಬಟ್ ನೋಡಿ, ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನನಗನ್ಸಿದ್ದು, ಈಗ ಒಂದು ಯಾವುದೋ ಒಂದು ನಮ್ಗೆ ಇಷ್ಟ ಆಗದೆ ಇರೋಂಥ ಒಂದು ರಸ್ತೆಯಲ್ಲಿ ಅಥವಾ ಇದು ವ್ಯವಸ್ಥೆ, ಅಲ್ಲಿ ಒಂದು ಅಂಗಡಿನೋ ಏನೋ ಒಂದು ವ್ಯವಸ್ಥೆ ನಮ್ಗೆ ಇಷ್ಟ ಆಗದೆ ಇರೋದು ಹೆಚ್ಚು ಕಮ್ಮಿ ನಮಗೆ ಅದು ಆ ಹೋರಾಟ ಮಾಡೋ ಲೆವೆಲ್ಗಿರುತ್ತೆ. ನಾನು ಹೇಳ್ತೀನಿ, ಹೋಗಿ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಬಿಟ್ಟು, ನೋಡಿ ಸರ್, ಇದು ಸರ್ಕಾರದ ವಿರುದ್ಧ ಇದೆ, ಹೀಗಾಗಿ ಇದನ್ನು ನೀವು ತೆರವುಗೊಳಿಸ್ಬೇಕು ಅಥವಾ ಇದ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ಏನೋ ಒಂದು ನಾವು ಅವ್ರಿಗೆ ಹೇಳಬೇಕು. ಅವ್ರು ಅದನ್ನು ಮಾಡದೇ ಇದ್ದಾಗ ಅದು ತಪ್ಪಾಗುತ್ತೆ. ಅವರು ನೆಕ್ಸ್ಟ್ ಯಾರಿದ್ದಾರೆ, ಆ ಏರಿಯಾದ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಅವ್ರಿಗೆ ಹೋಗಿ ವಿಷಯ ತಲುಪಿಸ್ಬೇಕು. ಆಯಿತಾ? ಅವ್ರ ಕೈಲಾಗಲಿಲ್ಲ, ಇಡೀ ಒಂದು ಗ್ರಾಮನ ನೋಡ್ಕೊಳ್ಳೋ ಅಂಥ, ಇಡೀ ಗ್ರಾಮನ್ನೆಲ್ಲ ಒಂದು ಲೆಕ್ಕಾಚಾರದಲ್ಲಿ ಮೇಂಟೈನ್ ಮಾಡೋವಂಥ MLA ಹೇಳಬೇಕು. ಅವರು ಅದನ್ನು ನೋಡ್ಕೊಳಕ್ಕಾಗಿಲ್ಲ ಅಂದರೆ ನೆಕ್ಸ್ಟ್ ನಾವು ಇನ್ಯಾರಿಗೆ ಹೇಳಬೇಕು. ಈ ರೀತಿ ಸ್ಟೆಪ್ ಬೈ ಸ್ಟೆಪ್ಪು. ಆಮೇಲೆ ನೋಡಿ, ಇನ್ನೊಂದು, ನಾವು ಆಯ್ಕೆ ಮಾಡಿ ಮತ ಚಲಾಯಿಸಿ ಆಯ್ಕೆ ಮಾಡಿ ಕಳಿಸಿರುವಂಥ ಪ್ರತಿನಿಧಿಗಳು ನಾವು ಮಾಡೋಕ್ಕಾಗ್ತಾ ಇರೋ ಕೆಲಸನ ಅವ್ರು ಮಾಡಲಿ, ನಮ್ಮ ಪ್ರತಿನಿಧಿಯಾಗಿ ನಮ್ಮ ಪರವಾಗಿ ಜನಗಳ ಪರವಾಗಿ ಮಾಡಲಿ ಅಂತ ನಾವು ಎಲೆಕ್ಷನ್ ನಡೆಸಿ ಆಯ್ಕೆ ಮಾಡಿ ಅವ್ರನ್ನ ನಾವು ಕಳಿಸಿದ್ದೀವಿ. ಹಾಗಾಗಿ ಅಲ್ಲಿರೋ ಸಮಸ್ಯೆನ ಬಗೆಹರಿಸ್ಬೇಕಾಗಿರೋದು ಅವರು. ಪ್ರಜೆಯಾಗಿ ನಾವು ಯಾಕೆ ಬೀದಿಗಿಳಿಬೇಕು? ಒಂದು ಸ್ವಲ್ಪ ಆಲೋಚನೆ ಮಾಡಿ. ಇಲ್ಲ, ಅವ್ರು ಬರಲ್ಲ ಅದಕ್ಕೆ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಅವ್ರು ಬರದೇ ಅಂಥವ್ರನ್ನ ನೀವು ಆಯ್ಕೆ ಮಾಡಿದ್ದೀರಾ, ನಿಮ್ಮ ಬೇಡಿಕೆಗಳನ್ನ ಈಡೇರಿಸದೇ ಇರೋವಂಥವ್ರನ್ನ ನೀವು ಆಯ್ಕೆ ಮಾಡಿದ್ದೀರಾ. ಇಲ್ಲಿ ಆಯ್ಕೆ ಸರಿಗಿಲ್ಲ ಅಂದರೆ ಅಲ್ಲಿಗೆ ನನ್ನದೇ ತಪ್ಪಾಗಿದೆ, ಹಾಗಾಗಿ ನನ್ನ ತಪ್ಪಿಗೆ ನಾನೇ ಹೋರಾಟ ಮಾಡೋದು ಎಷ್ಟು ಸರಿ ಇದೆ? ಯೋಚನೆ ಮಾಡಿ ಪ್ರಜೆಗಳೇ. ಏನಿಲ್ಲ, ನಿಮ್ಮ ಆಯ್ಕೆ ಕರೆಕ್ಟಾಗಿದ್ದರೆ ಎಲ್ಲ ಸರಿಗಿರುತ್ತೆ. ಆಮೇಲೆ ನೀವು ಆಯ್ಕೆ ಮಾಡೋ ಪ್ರತಿನಿಧಿನ ನೀವು ಪ್ರಶ್ನೆ ಮಾಡೋ ರೀತಿಯೂ ಸರಿಗಿರಬೇಕು. ನನ್ನ ಬೇಡಿಕೆಗಳನ್ನ ಈಡೇರಿಸೋವಂಥ ಪ್ರತಿನಿಧಿಯಾಗಿ ನೀವು ಬಂದರೆ ನಿಮಗೆ ಮತ ಚಲಾಯಿಸ್ತೀವಿ. ಅದಕ್ಕೆ ನಮಗೆ ನೀವು ಗ್ಯಾರಂಟಿ ಕೊಡಿ. ಗ್ಯಾರಂಟಿ ಯಾವ ಥರ? ಒಂದು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರು, ಆಲ್ಟು, ನಿಮಗೆ ಅಕೌಂಟಬಿಲಿಟಿ, ರೆಸ್ಪಾನ್ಸಿಬಿಲಿಟಿ, ಟ್ರಾನ್ಸ್ಪರೆನ್ಸಿ, SOP ಜೊತೆಗೆ ಕೆಲಸ ಮಾಡಬೇಕು. ಇಲ್ಲಿ ನೀವು ಸರಿಯಾಗಿ ಕೆಲಸ ಮಾಡಿಲ್ಲ ಅಂದರೆ ನಿಮ್ಮನ್ನು ಕೆಳಗಿಳಿಸೋ ಅಧಿಕಾರ ನಮಗೆ ಕೊಡಬೇಕು. ಇಷ್ಟು ತುಂಬ ಸಿಂಪಲ್ಲಾಗಿದೆ. ಇದನ್ನು ತುಂಬ ಕಾಂಪ್ಲಿಕೇಟ್ ಮಾಡಿಕೊಂಡು ಹೋರಾಟಗಳು ಮಾಡಿಕೊಂಡು ಆ ಒಂದು ಹೋರಾಟಗಳಲ್ಲಿ ಸಾರ್ವಜನಿಕರಿಗೆ ತೊಂದರೆ, ಆಮೇಲೆ ನಿಮಗೆ ತೊಂದರೆ, ನಿಮಗೆ ಲಾಠಿ ಏಟು, ಇವೆಲ್ಲ ಬೇಕಾ? ತುಂಬ ಸಿಂಪಲ್ಲಾಗಿ ಇದಾಗಿ ಯೋಚನೆ ಮಾಡಿ, ಬ್ರಾಡ್ ಮೈಂಡೆಡಾಗಿ. ಇವೆಲ್ಲ ನಿಜವಾಗ್ಲೂ ಒಂಥರ ಅಸಂಬದ್ಧವಾಗಿದೆ. ಆಮೇಲೆ ಇದೇ ಥರನೇ ನಡೆಯುತ್ತದ ಇನ್ನೂ ಒಂದಷ್ಟು ಜನ್ಮ ನಾವು ಅಂತ ಅನ್ನಿಸ್ತಾ ಇದೆ. ಬಟ್ ಇಲ್ಲ, ಇದನ್ನ ಇಲ್ಲಿ ಕಟ್ ಮಾಡಬೇಕು. ನಾವು ಸಿಸ್ಟಮ್ನ ಸರಿಯಾಗಿ ಉಪಯೋಗಿಸ್ಕೋಬೇಕು. ಆ ಸಿಸ್ಟಮ್ ಒಳಗಡೆ ನಾವು ಆ ರೀತಿ ನಾವು ಏನು ಮಾಡಬೇಕು ಅನ್ನೋದನ್ನು ಚಿಂತನೆ ಮಾಡಬೇಕು. ಬಿಟ್ಟರೆ ಈ ಹೋರಾಟ ಮಾಡೋದು ಒಂಥರ ನನಗೆ ಯಾಕೋ ಅದು ಸರಿ ಇಲ್ಲ ಅನಿಸ್ತದೆ. ಏನು ಹೇಳ್ತೀರಾ? ನಿಮ್ಮ ಅಭಿಪ್ರಾಯ ತಿಳಿಸಿ. ಎಲ್ಲವೂ ಇದೆ, ಅದನ್ನು ಉಪಯೋಗಿಸ್ಕೊಳ್ಳೋ ರೀತಿ ನಮಗೆ ಗೊತ್ತಿಲ್ಲ, ಅದನ್ನು ತಿಳ್ಕೊಳ್ಳೋಣ ಫಸ್ಟು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಅರ್ಥ ಆಗಿರೋರು ಕಮೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ, ನಮ್ಮಿಂದ ನಮಗಾಗಿ